ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ರಾಜಾರಾಮ್ ಮಹಾರಾಜರವರ ನಾಮಪರ ಅಭಂಗವನ್ನು ನೋಡೋಣ. ಪುನಃ ನಾಮದ ನಾಮದ ಮಹತ್ವ. ಈ ನಾಮಸ್ಮರಣ ಎಷ್ಟು ಮಹತ್ವ ಇದೆಯಪ್ಪ. ನಾಮ ತಗೊಳ್ತಾನೆ ನಮಗೇನಾಗತ್ತೆ, ನಾಮದಲ್ಲೇ ಎಲ್ಲವೂ ಅಡಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯ, ವಿವೇಕ ಎಲ್ಲವೂ ನಾಮ ತಗೊಳ್ತಾನೆ. ಹೆಂಗಪ್ಪ, ನಾವು ಇಷ್ಟು ದಿವಸ ಎಲ್ಲ ಪ್ರಪಂಚದಲ್ಲಿದ್ವಿ. ಪ್ರಪಂಚದಲ್ಲಿದ್ದಾಗ ಪ್ರಪಂಚದ ವಹಿವಾಟದಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ತೊಡಗಿಸ್ಬಿಟ್ಟಿದ್ದೀವಿ. ಏನು ದುಡಿಬೇಕು, ಮಕ್ಕಳನ್ನು ಸಾಕಬೇಕು, ಇದು ನಾನೇ ಮಾಡ್ತಿದ್ದೀನಿ, ಇದು ನಾನು ಮಾಡೋದ್ರಿಂದಾನೇ ನನ್ನ ಮನೆ ನಡೆಯೋದು, ನಾನೇ ಕರ್ತಾಧರ್ತ ಅಂತ ಪ್ರಪಂಚದಲ್ಲಿ ಬಂದು ಇಷ್ಟೇ ನನ್ನ ಜೀವನ ಆಗಿತ್ತು. ಇಷ್ಟೇ ಲಿಮಿಟೆಡ್ ಕೂಪು ಮಂಡೂಕಗಳ ಥರ ಬದುಕ್ತಾ ಇದ್ವಿ ನಾವು. ಅಲ್ಲಿಂದ ಜೀವನದಲ್ಲಿ ಏನೋ ಒಂದು ಬಿರುಗಾಳಿ ಬರುತ್ತೆ, ಏನೋ ಒಂದು ಸನ್ನಿವೇಶ ಬರ್ತಾನೆ, ತಂದಿಡ್ತಾನೆ ಭಗವಂತ. ಏನಕ್ಕಪ್ಪ, ನೀನು ಇದಕ್ಕೋಸ್ಕರ ಬಂದಿಲ್ಲ. ಪ್ರತಿಯೊಂದು ಸಮಯದಲ್ಲೂ ಒಂದು ಸನ್ನಿವೇಶ ತಂದಿಡ್ತಾನೆ ಪರಮಾತ್ಮ. ಏನಕ್ಕೆ, ನೀನು ಇದಕ್ಕೋಸ್ಕರ ಇಲ್ಲಿ ಪ್ರಪಂಚ ಮಾಡ್ಲಿಕ್ಕೆ ಬಂದಿಲ್ಲ, ಪಶು ಥರ ಬದುಕ್ಲಿಕ್ಕೆ ಬಂದಿಲ್ಲ. ನೀನು ಎದಕ್ಕೆ ಬಂದಿದ್ಯಪ್ಪ, ನಿನ್ನನ್ನು ನೀನು ಅರ್ಥಕೊಳ್ಳೋಕ್ಕೆ. ನೀನು ಯಾರು, ಹೂ ಆಮ್ ಐ? ರಮಣ ಮಹರ್ಷಿ ಹೇಳ್ದಂತೆ ನಿಜವಾದ ನೀನು ಯಾರಪ್ಪ? ಈ ದೇಹ ಕಂಟ್ಕೊಂಡ್ಬಿಟ್ಟು ನಾನೇ ದೇಹ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಅಂದ್ಕೊಂಡು ಸಿಕ್ಕಾಕೊಂಡು ಒದ್ದಾಡ್ತಿದ್ಯಾ. ನೀನೆಲ್ಲ ಕರ್ತಾಧರ್ತ. ಆ ಪರಮಾತ್ಮ, ಪರಮೇಶ್ವರ, ಪರಂಪಿತ ಚಿದಂಬರ ಕರ್ತಾಧರ್ತನಪ್ಪ. ಒಪ್ಕೊಂಡು ಜೀವನವನ್ನು ಬದುಕು ಅಂತಕ್ಕೆ ಹೇಳಲಿಕ್ಕೆ ಸನ್ನಿವೇಶ ತಂದಿಡ್ತಾನೆ, ಕಠಿಣ ಪರಿಸ್ಥಿತಿ ತಂದಿಡ್ತಾನೆ, ಅಪ್ರಿಯ ಘಟನೆಗಳನ್ನು ತಂದಿಡ್ತಾನೆ. ಆವಾಗ ನಮಗೆ ಯಾರೋ ಸಂತರು, ಸತ್ಪುರುಷರು, ಸಾಧುಗಳು, ಅವಧೂತರು ಯಾರೋ ಸಿಗ್ತಾರೆ. ಅವರು ನಮ್ಮ ಮಾರ್ಗದರ್ಶನವನ್ನು ಮಾಡಿ ನಮಗೆ ಯೂ ಟರ್ನ್ ತಗೊಳಪ್ಪ, ಈ ಕಡೆಗೆ ವಾಪಸ್ ಆಜಾವ್ ವಾಪಸ್ ಅಂತ ಕರ್ಕೊಂಬರ್ತಾರೆ. ನಾವು ಅದನ್ನು ತಿಳ್ಕೊಂಡು ಹೌದಪ್ಪ ವಾಪಸ್ ಆಜಾವ್ ಅಂತ ಕರ್ಕೊಂಬರ್ಲಿಕ್ಕೆ ಇದನ್ನು ಅನುಗ್ರಹ ಮಾಡ್ತಿದ್ದಾರೆ, ಸಾಧನ ಕೊಡ್ತಿದ್ದಾರೆ, ಅನುಷ್ಠಾನ ಕೊಡ್ತಿದ್ದಾರೆ ಅಂದರೆ ನಾವು ಬೇಗ ಮುಟ್ಟುಬಿಡ್ತೀವಿ. ಇಲ್ಲ ಅಂದರೆ ಜನ್ಮಾಂತರದಲ್ಲೂ ಇದನ್ನು ಏನಕ್ಕೆ ಕೊಟ್ಟ್ಯಾರ ಸಾಧನ? ಪ್ರಾಬ್ಲಮ್ ಸಾಲ್ವರ್ ಅಲ್ಲ ಗುರು, ಸತ್ಪುರುಷರು ಪ್ರಾಬ್ಲಮ್ ಸಾಲ್ವರ್ ಅಲ್ಲ. ಆದರೆ ಅವರಲ್ಲಿ ಅಪಾರ ಕರುಣೆ ಇರುತ್ತೆ. ಒಂದು ಚಾಕ್ಲೇಟ್ ಕೊಟ್ಟು ಕರೆಸ್ಕೋತಾರೆ. ಹೇಳ್ರಪ್ಪ ನಾಮ ಎದಕ್ಕೆ? ಈ ಒಂದು ಚಾಕ್ಲೇಟಿಂದ ನೀವು ಬರ್ತೀರಾ, ನಾಮ ತಗೊಳ್ಲಿಕ್ಕೆ ಬರ್ತೀರಾ. ಇವತ್ತಲ್ಲ ನಾಳೆ ಆ ಚಾಕ್ಲೇಟ್ ಆಸೆಯಿಂದ ಮನಸ್ಸು ಏನು ಬಂದಿದೆಯೋ ಇಲ್ಲಿ, ಅದು ನಾಳೆ ತಾನಾಗೆ ತಾನು ಬಂದಲ್ಲಿ ನಾನು ನಾಮ ಮಾಡಬೇಕು ಅಂತ ಆ ಮನಸ್ಸಿಗೆ ಇದಾಗತ್ತೆ, ಅಭ್ಯಾಸ ಕೂಡ ಆಗತ್ತೆ. ಅದಕ್ಕೆ ಒಂದು ಚಾಕ್ಲೇಟ್ ಕೊಟ್ಟು ಕರೆಸ್ತಾರೆ, ಬನ್ನಿಯಪ್ಪ ನಾಮ ಹೇಳಿ ಬನ್ನಿ ಅಂತ. ಇವತ್ತು ಹಾಕಿದ್ದ ಬೀಜ ಆ ಮನಸ್ಸಿನಲ್ಲಿ, ಮನಸ್ಸು ಹೆಂಗಾರೇ ಇರಲಿ, ಎಷ್ಟೇ ಕೆಟ್ಟದಿರಲಿ, ಕಳ್ಳ ಕಾಕ ಸುಳ್ಳ ಏನು ಬೇಕಾದಿರಲಿ, ಆ ಮನಸ್ಸಿನಲ್ಲಿ ನಾಮ ಬೀಜವನ್ನು ಸಂತರು ಸತ್ಪುರುಷರು ಹಾಕದೆ ಮುಂದೆ ಬೀಜ ಮೊಳಕೆ ಒಡೆದು ಗಿಡ ಆಗಿ ಭಕ್ತಿ, ಜ್ಞಾನ, ವೈರಾಗ್ಯ ಹೊಂದಿ ಅದು ಜೀವನವನ್ನು ನಿರೂಪಿಸುತ್ತೆ. ಅದಕ್ಕೋಸ್ಕರ ನಾಮದ ಮಹತ್ವ ಬಹಳ ಇದೆ. ನಾವು ನಾಮ ತಗೊಳ್ತಾನೆ ಅರಿವಿಗೆ ಬರುತ್ತೆ. ನಿಜವಾಗಿಯೂ ನಾಮ ತಗೊಳ್ತಾ ಇರೋದು ನಮ್ಮ ಮೇಲೆ ಹೆಂಗೆ ಕೆಲಸ ಮಾಡುತ್ತದ ಒಳಗೆ ಅನ್ನೋದನ್ನು ನಮಗೆಲ್ಲವೂ ಭಗವಂತನ ಗುಣಗಳ ಸಂವರ್ಧನೆ ಮಾಡ್ತಾ ಹೋಗುತ್ತೆ. ದೋಷಗಳೆಲ್ಲ ಉಚ್ಚಾಟನೆ ಆಗತ್ತೆ. ನಾನು ಏನಕ್ಕಪ್ಪ ಬಂದಿದ್ದೀನಿ ಇಲ್ಲಿ, ಅದನ್ನು ಅರಿವು ಮಾಡಿಸ್ಕೊಳ್ಳೋದೇ ಯಾವ್ದಪ್ಪ? ನಾಮ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನಾವೆಲ್ಲರೂ ಸೇರಿ ನೋಡೋಣ. ಇದೇ ಜನ್ಮದಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ಕೈಲಾಗೋದಿಲ್ಲ ರೀ, ಬರೀ ಅವ್ರ ಕೈಲಾಗತ್ತೆ ಇವ್ರ ಕೈಲಾಗತ್ತೆ ಅಲ್ಲ. ಈ ನಕಾರಾತ್ಮಕವಾದ ವಿಚಾರವನ್ನೇ ತೆಗೆದುಹಾಕಬೇಕು. ಆತ್ಮನಿಂದನೆ ಮಾಡ್ಕೋಬಾರ್ದು. ಒಳಗೆ ಕೂತಿದ್ದಾನೆ, ಅವನು ಎಲ್ಲವನ್ನೂ ಕೇಳಿಸ್ಕೊತಾ ಇರ್ತಾನೆ. ಅದಕ್ಕೆ ಆತ್ಮನಿಂದನೇನ ಮಾಡ್ಕೋಬಾರ್ದು. ಪ್ರಯತ್ನ ಮಾಡ್ತೀನಪ್ಪ, ಫಲ ಕೊಡೋದು ಬಿಡೋದು ನಿನ್ನಿಚ್ಛೆ ಚಿದಂಬರ ಅಂತ ಹೇಳಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಯಾತ್ರಲ್ಲಿ ಪರ್ಫೆಕ್ಟು? ಆ ನಾಮ ತಗೊಳ್ತಾ ನಾನು ಎದಕ್ಕೆ ಬಂದಿದ್ದೀನಪ್ಪ, ಆ ಪರ್ಫೆಕ್ಷನ್ ತಿಳಿಸ್ತಾ. ನೀನು ಏನಕ್ಕೆ ಬಂದಿದ್ಯಪ್ಪ? ದುಃಖ ಇಲ್ಲ, ನೀನು ಗೋಳಾಡ್ತಿದ್ಯಾ, ಗೋಳಾಟ ಬಿಟ್ಟು ನಿನ್ನ ಜೀವನವನ್ನು ನಿರೂಪಿಸ್ಕೋ. ತುಮಿ ತುಮಾರೇ ಜೀವನಕ್ಕೆ ಶಿಲ್ಪಕಾರ ಹೋ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ಅಂದರೆ ಏನು? ನನ್ನ ಜೀವನ ನಿರೂಪಿಸ್ಕೊಳ್ಳೋದು ಕೈಯಲ್ಲಿ, ನನ್ನ ಕೈಯಲ್ಲಿದೆ, ಬೇರೆಯವ್ರ ಕೈಯಲ್ಲಿ ಇಲ್ಲ, ನಾನೇ ಮಾಡ್ಕೋಬೇಕು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಚಿದಂಬರ ನಾಮಿ ಠೇವಿ ಚಿತ್ತವೃತ್ತಿ, ಚುಕೆ ಅಧೋಗತಿ ಎಣೆ ಬಾಪ, ಇತರ ನಾಶಿವಂತ ಸರ್ವಹಿ ಪಸಾರ, ವೀಟತೋ ಅಂತರಿ ಧರಿ ಯಾಚೆ, ದುಃಖರೂಪಿ ಅಸೆ ಸರ್ವ ದೃಶ್ಯಾಕಾರ, ಇಹ ಆಣಿ ಪರ ವಮನ ಮಾನಿ, ದಾಸಮಣೆ ಭಾವೆ ಚಿದಂಬರಿ ಲೀನ, ಅಕ್ಷಯಿ ತು ಜಾಣ ಸುಖ ಭೋಗಿ. ಅಕ್ಷಯ ಸುಖ ಸಿಗತ್ತೆ, ಅಕ್ಷಯ.
ಪದವನ್ನು ವಿಚ್ಛೇದ ಮಾಡಿದ್ರೆ ಆ ಮತ್ತು ಕ್ಷಯ. ಕ್ಷಯ ಅಂದರೆ ನಾಶಿವಂತ, ಕ್ಷಯ ಆಗೋಗ್ಬಿಡುತ್ತದು. ಅಂದರೆ ಅದು ಲಿಮಿಟೆಡ್ ಇದೆ, ಟೆಂಪರರಿ. ಆ ಸುಖ ಏನು ಸಿಗುತ್ತೋ ಈ ಪ್ರಾಪಂಚಿಕ ಸುಖಗಳು, ಮನೆ ಮಠ ಆಸ್ತಿ ಅಂತಸ್ತು ಹೊಲ ಅಡಿಕೆ ತೋಟ ಅಂತೆ, ಮತ್ತು ನಮ್ಮ ಹತ್ರ ಮರ್ಸಿಡೀಸ್ ಇದೆಯಂತೆ, ಇದೆಲ್ಲ ಇವತ್ತಿದೆ ನಾಳೆ ಮರ್ಸಿಡೀಸ್ ಬಿದ್ದು ಹೋಗುತ್ತೆ, ಕೆಟ್ಟು ಹೋಗುತ್ತೆ, ಗುಜರಿಗೆ ಹಾಕಬೇಕಾಗತ್ತೆ. ಮರ್ಸಿಡೀಸು 20 ಲಕ್ಷದ ಗಾಡಿ ತೊಗೊಂಡ್ರೆ ಗುಜರಿಗೆ ಹಾಕಿದ್ರೆ ಅದರದ್ದು ಒಂದು 5 ಲಕ್ಷನೂ ಕೊಡೋದಿಲ್ಲ ನಮಗೆ. ಅಂದರೆ ಅದರ ವ್ಯಾಲ್ಯೂ ಏನಿದೆ? ಝೀರೋ. ಅದು ಉಪಯೋಗಕ್ಕೆ ಬರುವುದಿಲ್ಲ. ಅಕ್ಷಯ, ಯಾವುದು ಕ್ಷಯನೇ ಆಗೋದಿಲ್ವೋ ಅಂಥದ್ದೊಂದು ಏನಿದೆಯಪ್ಪ, ಭಗವಂತನ ಪ್ರೇಮ, ಪ್ರೀತಿ, ಭಕ್ತಿ, ನಾಮ, ಆ ಆನಂದ ಏನಿದೆಯೋ ಅದು ಯಾವತ್ತಿಗೂ ಕುಗ್ಗೋದಿಲ್ಲ, ಖಾಲಿ ಆಗೋದಿಲ್ಲ. ನೀವು ಎಷ್ಟು ಮಾಡ್ತಾ ಹೋಗ್ತೀರೋ ಅದು ಹೆಚ್ಚು ವೃದ್ಧಿಗತ ಆಗುತ್ತೆ ವಿನಃ ಅದಕ್ಕೆ ಯಾವತ್ತೂ ಏನಂತಾರೆ ನಮ್ಮ ಇದರಲ್ಲಿ ಕೊರೋನಾ ಇದರಲ್ಲಿ ಏನಿತ್ತು, ಒಂದು ಡಿಮಾನಿಟೈಸೇಷನ್ ಟೈಮ್ನಲ್ಲಿ ಡಿಪ್ರಿಸಿಯೇಷನ್ ಇಲ್ಲ. ಅದಕ್ಕೆ ಯಾವಾಗಲೂ ಉತ್ತರೋತ್ತರ ಅಭಿವೃದ್ಧಿ ಆಗ್ತಿರತ್ತೆ, ಘಟ್ಟಿಲ್ಲ, ವಾಢಿದೆ ಯಾವಾಗಲೂ. ಚಿದಂಬರ ನಾಮದಲ್ಲಿ ನಮ್ಮ ಚಿತ್ತ ವೃತ್ತಿಗಳೆಲ್ಲ ಆ ಚಿತ್ತದಲ್ಲಿ ಏನಾರು ಒಂದು ಕೆಲಸ ಮಾಡಬೇಕು ಅಂತ ನನ್ನ ವೃತ್ತಿ ಎತ್ತ, ಅಲ್ಲಿ ನಾಮದ ಜೋಡಣೆ ಕೊಡಬೇಕು. ಚಿದಂಬರ 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 ಅಂತ ಕೊಡಬೇಕು, ನಾಮದ ಜೋಡಣೆ ಕೊಡಬೇಕು. ಹೆಂಗೆ ಕೊಡಬೇಕಪ್ಪ ಜೋಡಣೆ? ಈಗ ಒಂದೇನೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಾಗಿದೆ ಅಂದರೆ, ಚಿದಂಬರ ಅಪ್ಪ ನನ್ನ ಜೊತೆಗೆ ಬಾರಪ್ಪ, ಈ ಕೆಲಸಕ್ಕೆ ಹೋಗಿ ಬರೋಣ. ಎಲ್ಲೇ ಒಂದು ಚಿಕ್ಕ ಪುಟ್ಟ ಕೆಲಸ ಇದ್ದರೂ ಕೂಡ ಅವ್ರಿಗೆ ಹೇಳಿ ಮಾಡಬೇಕು. ಯಾಕೆ ಅಂದರೆ ನಮ್ಮನೆ ಮುಖ್ಯಸ್ಥ ಅವನು. ನಾವು ಮುಖ್ಯಸ್ಥನೇ ಬಿಟ್ಟುಬಿಡ್ತೀವಿ, ನಾವು ನಮ್ಮದೇ ಪ್ರತಿಷ್ಠೆ ಮಾಡ್ಕೊಂಡು ನಾವೇ ಹೋಗ್ತಿದ್ದೀವಿ, ನಾವೇ ಕೆಲಸ ಮಾಡಿಕೊಂಡು ಗೆದ್ದೇ ಬರ್ತೀವಿ ಅಂತ ಝಂಡ ಹಿಡ್ಕೊಂಡು ಹೋಗ್ತೀವಿ. ಆ ಕೆಲಸ ಅಲ್ಲಿ ಆಗೋದೇ ಇಲ್ಲ. ಯಾಕೆಂದ್ರೆ ಅವನ ಇಚ್ಛೆನೇ ಇರೋದಿಲ್ಲ ಅಲ್ಲಿ ಕೆಲಸ. ಅದಕ್ಕೆ ಅವನ ಜೊತೆ ಕರ್ಕೊಂಡು ಹೋದರೆ ನನ್ನ ಕೆಲಸ ಆಗತ್ತೇನ್ರಿ? ಏನೂ ಇಲ್ಲ. ಕೆಲಸ ಮಾಡೋದು, ಕರ್ಮ ಮಾಡೋದು ಮಾತ್ರ ನನ್ನ ಕೈಯಲ್ಲಿದೆ. ಫಲದ ಅಪೇಕ್ಷೆ ಇಡದಲೇನೆ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಬರ್ಬೇಕು. ಇವತ್ತು ಬ್ಯಾಂಕಿಗೆ ಹೋಗ್ಬೇಕು, ನಾನು ಬ್ಯಾಂಕಿಗೆ ಹೋಗ್ತೀನಿ, ನನ್ನ ಕೆಲಸ ಆಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ. ಬ್ಯಾಂಕಿಗೆ ಹೋಗಬೇಕು 2 ದಿವಸದಿಂದ ಪ್ರಯತ್ನ ಮಾಡ್ತಿದ್ದೆ, ಆಗಲಿಲ್ಲ. 3ನೇ ದಿವಸ ಇವತ್ತು ಬ್ಯಾಂಕ್ನವನೇ ಮನೆಗೆ ಬಂದುಬಿಟ್ಟು ಆ ಕೆಲಸ ಮಾಡಿಸ್ಕೊಂಡು ಹೋದರು. ಯಾರು ಮಾಡಿಸಿದ್ರಪ್ಪ? ಮಹಾರಾಜ್. ನಿನ್ನೆ ಯಾರು ಮಾಡಿಸಿರಲಿಲ್ಲ? ಅದು ಮಹಾರಾಜೇ ಮಾಡಿಸಿರಲಿಲ್ಲ. ಎರಡೂ ಸಮಯದಲ್ಲಿ ಅವ್ರ ಇಚ್ಛಾನೇ ನಡೆಯುತ್ತೆ, ನಮ್ಮ ಇಚ್ಛಾ ನಡೆಯುವುದಿಲ್ಲ. ಇದನ್ನು ನಮ್ಮ ಇರುವಿಕೆಗೆ ಬಂದರೆ ನಮ್ಮ 99% ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಚುಕೆ ಅಧೋಗತಿ ಏನೇ ಬಾಪ, ಅಧೋಗತಿಗೆ ಹೋಗಿದ್ದೀವಿ ನಾವು. ಪ್ರಪಂಚದಲ್ಲಿ ಮುಳುಗಿ ಅಧೋಗತಿಗೆ ಹೋಗಿದ್ದೀವಿ. ಅಲ್ಲಿಂದ ನಮ್ಮ ಮುಳುಗಿದ್ದನ್ನು ಜೀವನ ಎತ್ತ ಕೈ ಹಿಡಿಯೋಕ್ಕೊಬ್ಬ ಸತ್ಪುರುಷ ಬರಬೇಕು, ಸಾಧು ಸಂತ ಬರಬೇಕು, ಅವಧೂತ ಬರಬೇಕು. ಬಾಯಿಲಿ ನಾನು ಇನ್ನು ಹಿಡ್ಕೊಂಡು ಎಳೆದು ಇಲ್ಲಿ ಕರ್ಕೊಂಡು ಬರ್ತೀನಪ್ಪ ಅಂತ ಅವನ ಹತ್ರ ಹೋಗಬೇಕು. ಅಂದರೆ ನಾವು ನಾಮ ಸತತವಾಗಿ ತಗೋಬೇಕು. ಇತರ ನಾಶಿವಂತ ಸರ್ವಹಿ ಪಸಾರ, ಈ ಪ್ರಪಂಚ ಎಂಬುವ ಪಸಾರ ಏನಿದೆಯೋ ಇದು ನಾಶಿವಂತಿದೆ. ಇದಕ್ಕೆ ಯಾವುದೂ ಶಾಶ್ವತವೇ ಇಲ್ಲ. ಇವತ್ತಿದ್ದಿದ್ದು ವಸ್ತು ನಾಳೆ ನಮ್ಮ ಹತ್ರ ಇರೋದಿಲ್ಲ. ಇವತ್ತು ಕೆಲಸ ಇತ್ತು, ನಾಳೆ ರಿಟೈರ್ ಆದ್ವಿ, ಇವತ್ತು ಬರ್ತಿತ್ತು 1 ಲಕ್ಷ ಸಂಬಳ, ಪೆನ್ಷನ್ ಆದಮೇಲೆ 40,000 ಕೊಡ್ತಾರೆ. ಹಾಗಂದ್ರೆ ಎಲ್ಲಿ ಹೋಯ್ತಪ್ಪ ಅದು? ನಾಶಿವಂತ. ಅವಾಗೇನು ಅಳೋದು, ನನಗೆ 1 ಲಕ್ಷ ಬರ್ತಿತ್ತು ರೀ ಸಂಬಳ ಆ ಕಾಲದಲ್ಲಿ, ಈಗ ಬರೀ 40,000 ಬರುತ್ತೆ ಅಂತ ಗೋಳಾಟ. ಇಲ್ಲ, ಆ ಕಾಲದಲ್ಲಿ ಎಷ್ಟು ಬರ್ತಿತ್ತೋ ಆ ಕಾಲಕ್ಕೆ ತಕ್ಕಂಥ ಪರಮಾತ್ಮ ಕೊಟ್ಟ. ವಯೋವೃದ್ಧರಾದ ಮೇಲೆ ನಿಮಗೆ ಊಟ ತಿಂಡಿ ಕಡಿಮೆ ಆಯಿತು, ಇನ್ನು ಇದರ ಅಗತ್ಯ ಜಾಸ್ತಿ ಇಲ್ಲ ನಿಮಗೆ ಅಂತ ಪರಮಾತ್ಮ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಕೊಡ್ತಾನೆ. 1 ಪೈಸಾ ಹೆಚ್ಚಿಗೆ ಕೊಡೋದಿಲ್ಲ, 1 ಪೈಸಾ ಕಡಿಮೆನೂ ಕೊಡೋದಿಲ್ಲ. ಆದರೆ ನಮಗೇನಪ್ಪ ಲೋಭ, 70,000 ಬರಬೇಕು, 90,000 ಬರಬೇಕು, ನಮಗೆ ಇಂಟ್ರೆಸ್ಟು, ಎಲ್ಲಿ ಹೋಗಬೇಕು, ಯುರೋಪಿಗೆ ಹೋಗಬೇಕು, ಅಮೇರಿಕಾಗೆ ಹೋಗಬೇಕು, ಎಲ್ಲ ನೋಡಬೇಕು. ನಾವು ಎದಕ್ಕಪ್ಪ ನೋಡಬೇಕು? ಇಲ್ಲಿ ನಮ್ಮ ಇಂಡಿಯಾದಲ್ಲೇ ಏನು ಕಡಿಮೆ ಜಾಗ ಇದ್ದಾವ ನೋಡಲಿಕ್ಕೆ? ಅದೂ ನೋಡಿದರೆ ಮನೆಯಲ್ಲೇ ಕೂತ್ಕೊಂಡು ಹರಿ ಹರಿ ಅಂತ ಯಾಕನ್ಬಾರ್ದು? ವಾರ್ಧಕ್ಯದಲ್ಲಿ ಕೈಕಾಲು ನೋವು ಮಾಡಿಕೊಂಡು, ಆ ಆರ್ಥ್ರೈಟಿಸು ಅದು ಇದು ನೋವು ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಕೊಂಡು, ಈ ಕೈ ನೋವ್ತಿದೆ, ಆ ಬೆನ್ನು ನೋವ್ತಿದೆ ಎಲ್ಲ ಮಾಡ್ಕೊಂಡು ಬಂದು ಕಡೆಗೆ ಬಿದ್ದು ವಾಪಸ್ 10 ದಿವಸ ನಾಮಸ್ಮರಣೆ ಬಂದು. ಅದ್ರ ಬದಲಾಗಿ ನಮ್ಮ ಮನೆಯೇ ಮಂತ್ರಾಲಯ, ಮನಸ್ಸೇ ಸುಖ ಸಾಧನ ಅಂದ್ಕೊಂಡು ಮನೆಯಲ್ಲೇ ಹರಿ ಹರಿ ರಾಮ ರಾಮ ಅಂತ ಕೂತ್ಕೊಂಡ್ರೆ, ಚಿದಂಬರ ಚಿದಂಬರ ಅಂತ ಕೂತ್ಕೊಂಡ್ರೆ ಏನಾಗತ್ತಪ್ಪ? ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗತ್ತೆ, ಆನಂದ ಸಿಗತ್ತೆ. ಆನಂದ ಇಲ್ಲೇ ಇದೆ ಒಳಗೆ, ಅದಕ್ಕೆ 10 ಕಡೆ ಹುಡುಕಾಡ್ಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ವೀಟತೋ ಅಂತರಿ ಧರಿಯಾಚೆ, ತಿರಸ್ಕಾರ ಬರುತ್ತವನಿಗೆ
ಇಂಥದ್ದೆಲ್ಲ ವಸ್ತು ನೋಡಿ ಎಷ್ಟು ವಸ್ತು ಜಮಾ ಮಾಡ್ತೀರಾ. ಒಂದು ವಯಸ್ಸಾದ ಮೇಲೆ ಹೆಂಗಸರಿಗೆ ಹೆಣ್ಮಕ್ಳಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಯಾವಾಗ ಶಕ್ತಿ ಇರುತ್ತೋ ಮಕ್ಕಳನ್ನು ಹೆರಿಯೋದ್ರಲ್ಲಿ, ಅವ್ರ ಪೋಷಣೆ ಮಾಡೋದ್ರಲ್ಲಿ, ನಿತ್ಯ ಅಹೋರಾತ್ರಿ ನೋಡ್ಕೊಳ್ಳೋದ್ರಲ್ಲಿ, ಗಂಡನ ಸೇವೆ ಮಾಡೋದ್ರಲ್ಲಿ, ಎಲ್ಲ ಹತ್ರಲ್ಲೂ ಅವ್ರು ದುಡ್ದು ಪಾಪ ಅವ್ರ ಶಕ್ತಿ ಕುಗ್ಗೋಗಿರತ್ತೆ. 50-60ನೇ ವರ್ಷದಲ್ಲಿ ಕೈ ಕಾಲು ಸಾಥ್ ಕೊಡೋದಿಲ್ಲ, ನಮಗೆ ಬಾಡಿ ಸಾಥ್ ಕೊಡೋದಿಲ್ಲ. ಆವಾಗ ನಾವು ಕುತ್ಕೊಂಡು ಏನು ಮಾಡ್ತೀವಿ, ಎಷ್ಟು ಪಸಾರ ಇಟ್ಕೋತೀವಿ ಮನೆ ತುಂಬ, ಎಷ್ಟು ಶೋಕೇಸ್ ಒರೆಸ್ತೀರಾ, ಎಷ್ಟು ವಸ್ತುಗಳನ್ನು, ಅದೇನೋ ಒಂದು ಮಣ್ಣಿನ ಸಾಮಾನುಗಳೆಲ್ಲ ಡೆಕೋರೇಷನ್ ಮಾಡಿಟ್ಟಿರ್ತಾರೆ ಮನೆಯಲ್ಲಿ. ಒಂದು ಕೈ ಬಿಟ್ಟು ಅದು ಬಿದ್ದು ಹೋದ್ರೆ ಮುಗಿತಂದ 2000-3000 ಹೋಮ ಆಯಿತು. ಎದಕ್ಕೆ ಬೇಕಪ್ಪ? ಸಾದಾ ಜೀವನ್ ಉಚ್ಚ ವಿಚಾರ. ನಮ್ಮ ಮನೆ ಸಿಂಪಲ್ಲಾಗಿ ಇಟ್ಕೋಬೇಕು. ಯಾರು ಬಂದು ಏನಂದ್ರೂ ಸಹನು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅವ್ರು ಜನ ಬಂದು ನೋಡ್ತಾರೆ ಅಂದ್ಬಿಟ್ಟು ಮನೇನ ಡೆಕೋರೇಟ್ ಮಾಡಿರೋದು ನಮ್ಮ ಕೈಲಿ ಆಗೋದೇ ಇಲ್ಲ. ಮದುವೆಗೆ ಹೋದರೆ ಬಾಡಿ ಡೆಕೋರೇಟ್ ಮಾಡ್ಕೊಂಡು ಹೋಗೋದು, ಏನು ಎಲ್ಲ ಒಡವೆ ಹೇರ್ಕೊಂಡು ಹೋಗ್ಬಿಡೋದು. ಒಳಗೆ ಇಲ್ಲಿ ಇಂಜೆಕ್ಷನ್ ಚುಚ್ಕೋತಿರ್ತೀವಿ, ಡಯಾಬಿಟೀಸ್, ಇನ್ಸುಲಿನ್ನು, ಇಲ್ಲಿ ದೊಡ್ಡ ನೆಕ್ಲೇಸ್ ಹಾಕ್ಕೊಂಡೋದು, ಹಿಂಗೆ ಹೋಗೋದು. ಹಿಂಗೆ ಎದಕ್ಕಪ್ಪ? ಜನಕ್ಕೆ ತೋರಿಸ್ಬೇಕು ನಮ್ಮ ಹತ್ರ ಇದೆ ತೋರ್ಪಡಿಕೆ. ಇದರದೆಲ್ಲ ನಮಗೆ ತಿರಸ್ಕಾರ ಬರಬೇಕು. ಇಂಥದಕ್ಕ ನಾನು ಹುಟ್ಟು ಬಂದಿದ್ದೀನಿ ಜೀವನದಲ್ಲಿ. ದುಃಖ ರೂಪಿ ಅಸೆ ಸರ್ವ ದೃಶ್ಯಾಕಾರ. ಎಲ್ಲವೂ ದುಃಖ ರೂಪ ಇದೆ. ಎಲ್ಲಿದೆ ಆನಂದ ಹೇಳಿ ನೋಡೋಣ. ಜಗೀ ಸರ್ವ ಸುಖಿ ಅಸಾಕೋಣ ಆಹೆ, ವಿಚಾರೇ ಮನ ತೂಚಿ ಶೋಧೂನಿ ಪಾಹೆ ಅಂತ ಸಮರ್ಥ ರಾಮದಾಸರು ಹೇಳ್ತಾರೆ. ದುಃಖ ರೂಪಿ, ಎಲ್ಲ ದುಃಖ ರೂಪ, ದುಃಖಮಯ ಇದೆ. ದೊಡ್ಡದಾಗಿ ಮರ್ಸಿಡೀಸ್ ಹೊತ್ಕೊಂಡು ಯಾವುದೋ ಫಂಕ್ಷನಿಗೆ ಹೋದೆ, ಎಲ್ಲ ಹೇರ್ಕೊಂಡು ಹೋಗಿದ್ದೀನಿ. ಅಲ್ಲಿ AC ನಿಲ್ಲಿಸ್ಬಿಟ್ಟಿದೆ, ಲೈಟ್ ಹೋಗ್ಬಿಡ್ತು. ಸೆಕೆ ಹತ್ಕೊಂಡು ಇಲ್ಲಿ ರೇಷ್ಮೆ ಸೀರೆ ಭಾರ ತಡ್ಕೊಳ್ಳಿಕ್ಕಾಗ್ತಿಲ್ಲ, ಒಡವೆ ಭಾರ ತಡ್ಕೊಳ್ಳಿಕ್ಕಾಗ್ತಿಲ್ಲ. ಈ ಮೈ ನಾಜೂಕಿದೆ, ಅದಕ್ಕೆ ತಡ್ಕೊಳ್ಳಿದಾಕೆ ಏನಾಗುತ್ತೆ, ಮನೆಗೆ ಬಂದು ಯಾವಾಗಿದೆಲ್ಲ ಕಿತ್ತು ಒಗದೇನೋ ಆ ಕಡೆ, ಅಯ್ಯೋ ಇರಪ್ಪ ಎಲ್ಲ ತೆಗೆದು ಕಿತ್ತು ಒಗದತ್ಲ ಹುಷ್ ಸಾಕಾಯಿತು ಅನ್ಸುತ್ತೆ. ಅಂದರೆ ಇದು ಶಾಶ್ವತನಾ? ಈ ಆನಂದ ಶಾಶ್ವತನಾ? ಅಲ್ಲ. ಮತ್ತು ಎದಕ್ಕಪ್ಪ ಇಷ್ಟೊಂದು ನಾವು ಒದ್ದಾಡ್ತಿದ್ದೀವಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇಹ ಅಣಿ ಪರ ವಮನಮನಿ, ಇಹಲೋಕದ ಸುಖ ಹಾಗೂ ಪರಲೋಕ ಸ್ವರ್ಗಲೋಕದ ಸುಖ. ನಾನು ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ, ನಾಳೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲಿ ಒಳ್ಳೊಳ್ಳೆ ನನಗೆಲ್ಲ ಮಿಷ್ಟಾನ್ನ ಭೋಜನಗಳು ಕೊಡ್ತಾರೆ, ನನ್ನನ್ನು ಇದರಲ್ಲಿ ಪಲಂಗದಲ್ಲಿ ಗಾದಿ ಮೇಲೆ ಉಯ್ಯಾಲೆದಲ್ಲಿ ತೂಗಿಸ್ತಾರೆ. ಇದೆಲ್ಲವೂ ವಮನ ಆಗಬೇಕು. ವಮನ ಅಂದರೆ ವಾಂತಿ ಬರಬೇಕು. ಇದು ಕೂಡ ಇರಬಾರ್ದು ನಮಗೆ. ಯಾರಿಗೆ? ಸಾಧಕರಿಗೆ, ಭಕ್ತರಿಗೆ, ಜಿಜ್ಞಾಸುಗೆ, ಮುಮುಕ್ಷುಗೆ ಅವೆಲ್ಲ ಬಿಟ್ಟು ಬರ್ತಾ ಇರಬೇಕು. ದಾಸಮಣೆ ಭಾವೇ ಚಿದಂಬರಿ ಲೀನ ಅಕ್ಷಯಿತು ಜಾಣ ಸುಖಭೋಗಿ. ಚಿದಂಬರಿ ಅಂದರೆ ಏನಪ್ಪ? ಚಿತ್ ಅಂದ್ರೇನು? ಶುದ್ಧ ಜ್ಞಾನದಲ್ಲಿ ಈ ಮನಸ್ಸು ಹೋಗಿ ವಿಲೀನ ಆಗಬೇಕು. ಹೆಂಗೆ? ಉಪ್ಪು ಹೋಗಿ ನೀರಲ್ಲಿ ಕರಗಿದ್ರೆ ಉಪ್ಪು ನೀರು ಒಂದೇ ಆಗೋಗುತ್ತೆ, ಕಾಣಿಸೋದಿಲ್ಲ ಉಪ್ಪು ಯಾವುದು ನೀರು ಯಾವುದು. ಹಾಗೆ ಈ ಮನಸ್ಸು ಹೋಗಿ ಆ ಪರಮಾತ್ಮನಲ್ಲಿ ಶುದ್ಧ ಜ್ಞಾನದಲ್ಲಿ ಹೋಗಿ ಯಾವಾಗ ಲೀನ ಆಗತ್ತೋ ಸರ್ವತ್ರವೂ ಆ ಜ್ಞಾನ ವ್ಯಾಪಿಸಿದೆ. ಎಲ್ಲರೊಡನೆ ಭಗವಂತ ಇದ್ದಾನೆ, ಎಲ್ಲ ಕಡೆ ನಾನು ನೋಡಿದ್ರೂ ಭಗವಂತನೇ ಕಾಣಿಸ್ತಾನೆ ಎಂಬುವ ಜ್ಞಾನ ಇಲ್ಲಿ ಒಳಗೆ ಪ್ರಕಟ ಆಗತ್ತೆ. ಆವಾಗ ನಾನೇನು ಅಕ್ಷಯ ಸುಖ. ಹೆಂಗೆ ಸಿಗತ್ತಪ್ಪ ಅಕ್ಷಯ ಸುಖ ನನಗೆ? ಅದೇ ನಾವು ಕ್ಯಾನ್ ತುಂಬ ತುಂಬಿಟ್ಕೊಂಡಿದ್ದೀವಿ ಮನೆಯಲ್ಲಿಕ್ಕಿ ಎಲ್ಲ ಕಡೆ ಹೋದ ಕಡೆ ನಮಗೆ ಸಿಗತ್ತೆ. ಒಂದು ಲೀಟ್ರ್ ಎಣ್ಣೆ ಕೊಡಿ, 1 ಲೀಟ್ರ್ ತುಪ್ಪ ಕೊಡಿ, ಹಂಗೆ ಅಲ್ಲ. ನನಗೆ ಎಲ್ಲರಲ್ಲೂ ಆ ಪರಮಾತ್ಮನೇ ಕಾಣಿಸ್ತಾನೆ ಅಂದಮೇಲೆ ಅಲ್ಲಿ ಗೊಂದಲವೇ ಇರೋದಿಲ್ಲ. ನೀನು ನಾನು ಅನ್ನೋದು ಹೊಡೆದಾಟವೇ ಇಲ್ಲ ಅಲ್ಲಿ. ನೀನು ರಾಮ, ನಾನು ರಾಮ, ನೀನು ಚಿದಂಬರ, ನಾನು ಚಿದಂಬರ ಏನು ಮಾತಾಡ್ತಾರೆ ಇಬ್ಬರು ಸೇರ್ಕೊಂಡು? ಏನು ಮಾತಾಡೋದಿಲ್ಲ. ಅಲ್ಲಿ ಮೌನವೇ ನಿಜವಾದ ಆನಂದ. ಅದಕ್ಕೆ ಇವೆಲ್ಲ ವ್ಯಾಪವನ್ನು ಬಿಟ್ಟು ನಮ್ಮ ಮನಸ್ಸನ್ನು, ದುಶ್ಚಿತ್ತ ಮನಸ್ಸನ್ನು ಪರಮಾತ್ಮನ ಚರಣಕ್ಕೆ ಹಾಕಿ, ಅಪ್ಪ ನನ್ನ ಮನಸ್ಸನ್ನು ಶುದ್ಧ ಮಾಡು, ನಿನ್ನ ಮಸ್ತಕದ ಮೇಲೆ ನಿನ್ನ ಪಾದದ ಮೇಲೆ ನನ್ನ ಮಸ್ತಕವನ್ನು ಇಟ್ಟಿದ್ದೀನಿ, ಇನ್ನು ನೀನೇ ನನ್ನ ಕರ್ತಾಧರ್ತ ಅಂತ ಹೇಳಿ ಅವನಿಗೆ ಸಾಷ್ಟಾಂಗ ನಾವು ಶರಣು ಹೋದಾಗ ಅವನು ನಮ್ಮನ್ನು ಖಂಡಿತವಾಗಲೂ ಉದ್ಧಾರ ಮಾಡೇ ಮಾಡ್ತಾನೆ ಅಂತ ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಚಿದಂಬರರ ಚರಣದಲ್ಲಿ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಅವನ ಪಾದಕ್ಕೆ ಸೇರೋದು ಪ್ರಯತ್ನವನ್ನು ಆಟೋಕಾಟ್ ಅಂದರೆ ಖಟಾಪಿಟಿ ಮಾಡಲೇಬೇಕು ಅವನ ಪಾದಕ್ಕೆ ಈ ಜನ್ಮದಲ್ಲೇ ನಾವು ಸೇರೋಣ ಅಂತ ಆ ಛಲ, ಆ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ಮುಟ್ಟಿಸ್ತಾನೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು.